ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲಿ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಬಾಳು ಮತ್ತು ಅವನ ಗ್ಯಾಂಗು ಕುರಿ ಕಾಯೋದಕ್ಕೆ ಅಂತ ಬೇರೆ ಊರಿಗೆ ಹೋಗಿರ್ತಾರೆ. ಅಲ್ಲಿ ಇವನು ಸಂಧ್ಯನೂ ಹೋಗಿರ್ತಾನೆ ಅಲ್ಲಿಗೆ. ಅವ್ರ ಜೊತೆ ಕೆಲಸ ಏನು ಇಲ್ಲ ಅಂದ್ಕೊಂಡು ಬಾಳು ಜೊತೆ ಹೋಗಿರ್ತಾನೆ. ಬಾಳು ಜೊತೆ ಹೋಗಿ ಅಲ್ಲಿ ಕುರಿ ಕಾಯ್ತಾ ಇರ್ತಾರೆ. ಅಲ್ಲಿಗೆ ಆ ಊರಿನ ರಾಜ ಬಂದು ಗಲಾಟೆ ಮಾಡಿಸ್ತಾನೆ ಜನ ಬಿಟ್ಟು. ಆವಾಗ ಕುರಿ ಮಂದೆನೆಲ್ಲ ಎಳ್ಕೊಂಡು ಹೋಗಿ ಪಾಪ ಅವಕ್ಕೆಲ್ಲ ಹಿಂಸೆ ಕೊಟ್ಟು ಆ ಥರ ಎಲ್ಲ ಮಾಡಿದಾಗ ಇವನಿಗೆ ಬಾಳಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ. ಫಸ್ಟೇ ಇವನು ಪವಾಡ ಪುರುಷ, ಪ್ರತಿಯೊಂದಕ್ಕೂ ಪವಾಡದಲ್ಲೇ ಎಲ್ಲ ಮಾಡಿಬಿಡ್ತಾನೆ. ಅಂಥದ್ರಲ್ಲಿ ಇವನು ಆ ಥರ ಆ ರಾಜ ಮಾಡಿಬಿಟ್ರೆ ಸುಮ್ಮನೆ ಎದ್ಬಿಡ್ತಾನ. ಅವನು ಕುದುರೆ ಮೇಲೆ ಬಂದು ಆ ಪ್ಲೇಸ್ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಆ ಕುರಿಗಳನ್ನೆಲ್ಲ ತಡೆ ಹಿಡಿದು ಅವುಗಳಿಗೆ ಹಿಂಸೆ ಕೊಟ್ಟು ಎಲ್ಲ ಮಾಡೋದನ್ನು ಬಾಳು ನೋಡೋಕ್ಕೆ ಸಹಿಸ್ಕೊಳಕ್ಕೆ ಆಗೋದೇ ಇಲ್ಲ. ಆವಾಗ ಏನು ಮಾಡ್ತಾನೆ, ಅವ್ರಿಗೂ ಇವ್ರಿಗೂ ಸ್ವಲ್ಪ ಜಗಳ ಕೂಡ ಆಗುತ್ತೆ, ಹೊಡೆದಾಟ ಕೂಡ ಆಗುತ್ತೆ. ಸಂಧಿಂಗಿ ಸಿಕ್ಕಾಪಟ್ಟೆ ಹೊಡಿತಾರೆ. ಬಾಳುನು ಅಷ್ಟೇ ಆ ಕಡೆ ಈ ಕಡೆ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡಿ ಹೊಡಿತಾನೆ. ಹೀಗೆ ಇವ್ರದ್ದೆಲ್ಲ ಇದಾಗುತ್ತೆ. ಆ ರಾಜ ಬಂದು ಕುದುರೆ ಮೇಲೆ ಏನು ಸವಾರಿ ಬಂದುಬಿಟ್ಟು ನಮ್ಮೂರಿಗೆ ಕುರಿ ಮಂದೆ ಕರ್ಕೊಂಡು ಬಂದಿದ್ದೀರಾ ಅಂತೇಳಿ ಬೈತಾನೆ. ಬಾಳು ಮನೆಯಲ್ಲಿ ಹೆಂಗೋ ಒಂದು ಕೆಲಸ ಅಂತ ಹೋದ್ನಲ್ಲ, ಬಾಳು ದುಡಿಮೆ ಮಾಡ್ಕೊಂಡು ಬರ್ತಾನೆ ಇನ್ನು ಅಂತೇಳ್ಬಿಟ್ಟು ಅವರು ಏನೋ ಯೋಚನೆ ಮಾಡ್ತಿರ್ತಾರೆ ಅಲ್ಲಿ. ಈ ಕಡೆ ಇವನು ಬಾಳು ನೋಡಿ, ಬಾಳು ಎಲ್ಲೇ ಹೋದ್ರೂ ಅವನಿಗೆ ಏನಾದರೂ ಒಂದೊಂದು ಸಮಸ್ಯೆ ತಂದು ಇಟ್ಬಿಡ್ತಾರೆ. ಇಲ್ಲಿ ಜಗಳ ಆಡೋ ಅಂಥ ದೃಶ್ಯ ಆಗಲಿ, ಇನ್ನೊಂದೇನೋ ಆಗಲಿ, ಏನಾದ್ರು ಒಂದೊಂದು ಸಮಸ್ಯೆಗಳು ಅಲ್ಲಿ ಉದ್ಭವ ಆಗಿಬಿಡ್ತವೆ. ಹಾಗಾಗಿ ಅವನಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಆಗುತ್ತೆ. ಆದರೆ ಬಾಳು ಕೂಲಾಗೇ ಇರ್ತಾನೆ. ಅವನು ಯಾವ ಟೆನ್ಷನ್ನು ಮಾಡ್ಕೊಳ್ಳಲ್ಲ. ಮನೆಯವ್ರದ್ದು ಅಷ್ಟೇ ಟೆನ್ಷನ್ ಮಾಡ್ಕೊಳ್ತಾರೆ, ಬಾಳು ಏನೂ ಟೆನ್ಷನ್ ಮಾಡ್ಕೊಳ್ಳಲ್ಲ. ಆಮೇಲೆ ಬಾಳು ಜೊತೆ ಹೋದವರು ಗಾಬರಿ ಪಡ್ತಾರೆ. ಅಯ್ಯೋ ನಮ್ಮ ಕುರಿಗಳನ್ನೆಲ್ಲ ಹಾಳು ಮಾಡಿಬಿಟ್ರು, ಹಂಗೆ ಮಾಡಿಬಿಟ್ರು, ಹಿಂಗೆ ಮಾಡಿಬಿಟ್ರು ಅಂತ ಚಿಂತೆ ಮಾಡೋಕತ್ತಾರೆ. ಚಿಂತೆ ಮಾಡೋಕತ್ತಿರೋ ಅವನೇನು ಯೋಚನೆ ಮಾಡಲ್ಲ ಬಾಳು. ಒಟ್ಟಿಗೆ ಅವನ ಕುರಿ ಸೇಫ್ ಆದು, ಮತ್ತು ಆ ಜನಕ್ಕೂ ಬುದ್ಧಿ ಕಲಿಸ್ಬೇಕು ಅನ್ನೋದು ಅವನದಾಗಿರುತ್ತೆ ಇಂಟೆನ್ಷನ್ನು. ಈ ಸಂಧ್ಯಾ ಮಾತ್ರ ಮಧ್ಯೆ ಎಗ್ರೆ ಹೋಗ್ತಾನೆ ಅವ್ರ ಜೊತೆ ಜಗಳಕ್ಕೆ, ಸರಿಯಾಗಿ ಒದೆ ತಿಂತಾನೆ. ಸುಮ್ಮನೆ ಇದ್ದಿದ್ದರೆ ಬಾಳು ಎಲ್ಲ ನೋಡ್ಕೊಳ್ತಿದ್ದ. ಬಾಳು ನೋಡ್ಕೊಳ್ಳೋವರೆಗೂ ಇವನು ತಡೆಯೋದೇ ಇಲ್ಲ. ಇವನು ಎಗ್ರಿ ಹೋಗ್ತಾನೆ ಅವ್ರ ಹತ್ರ ಜಗಳಕ್ಕೆ. ಹಾಗಾಗಿ ಚೆನ್ನಾಗಿ ಮೈಕೈ ಎಲ್ಲ ನೋವು ಬರೋವರೆಗೂ ಒದೆ ಕೊಟ್ಬಿಡ್ತಾರೆ ಅವರು. ಈ ಕಡೆ ಬಂದು ಆ ಊರಿನ ರಾಜ ಅಂದರೆ ಆ ಪ್ರಾಂತ್ಯದ ರಾಜ, ಅಂದರೆ ಆ ನಾಡಿನ ರಾಜ ಅಂತ ಇಟ್ಕೊಳ್ಳಿ. ರಾಜ ಕುರಿ ಮಂದೆನ ನಮ್ಮ ಬೆಳೆನೆಲ್ಲ ಹಾಳು ಮಾಡೋಂಗೆ ಮಾಡಿಟ್ಟಿದ್ದೀರಾ, ಎಲ್ಲ ತಿಂದಾಕೋದ್ವಲ್ಲ ಅಂಥೇಳಿ ಆ ಕಡೆಯವರು ಜನ ಈ ಕಡೆಯವರು ಜನ, ತಿಂದರೆ ತಿನ್ನಲಿ ಬಿಡು, ಕುರಿ ಅಲ್ವ ತಿಂದಿರೋದು, ಕುರಿ ತಿಂದರೆ ಬೆಳೆ ಎಲ್ಲಿ ಬರುತ್ತೆ, ಎಲ್ಲ ತಿಂದಾಕೋದ್ವಲ್ಲ ಅಂತ ಈ ಕಡೆ ಕೂತ್ಕೊಂಡು ಸತ್ಯವಂಗೆ ಕೂರಿಸ್ಕೊಂಡು ಅತ್ತೆ ಅಂದರೆ ಅಜ್ಜಿ ತಾತ ಮತ್ತು ಭೀಮಾ ಎಲ್ಲ ಮಾತಾಡ್ತಾ ಇರ್ತಾರೆ. ಸತ್ಯವನ್ನು ಕೂತಿರ್ತಾಳೆ. ಮತ್ತು ಈಗ ಬಾಳುಗೆ ಹೆಂಗೂ ದುಡಿಮೆ ಮಾಡೋಕ್ಕೆ ಶುರು ಹಚ್ಕೊಂಡಿದ್ದಾನೆ. ಇವಾಗ ಅವನಿಗೊಂದು ಇದು ಮಾಡೋಣ, ಏನು ಮನೆ ಒಂದು ರೂಮ್ ಬೇಕಲ್ಲ, ರೂಮ್ ಕಟ್ಟೋಣ ಅಂತ ಕಟ್ಟಬೇಕಿತ್ತು ಅಂತ ಹೇಳ್ತಾಳೆ ಸುಂದ್ರವ್ವ. ಅದಕ್ಕೆ ಬಾಳು ಅಪ್ಪ ಹೌದಾ ಒಂದು ಮನೆಯೇ ಕಟ್ಬಿಡೋಣ ಬಿಡು ಅಂತ. ಈಗ ಮನೆ ಅಗತ್ಯ ಇಲ್ಲ, ಭೀಮನ ಮದುವೆ ಆಗಲಿ, ಈಗ ಒಂದು ರೂಮ್ ಕಟ್ಟಿದರೆ ಸಾಕಾಗುತ್ತೆ ಅಂತ ಹೇಳ್ತಾಳೆ. ನಿಮಗೆ ಗೊತ್ತಿರುತ್ತೇನೋ ನೀವು ಕಟ್ತೀರಿ ಅಂತ ನಾನು ಸುಮ್ಮನಾದೆ ಅಂತ ಹೇಳ್ತಾಳೆ. ನೀನು ಆವಾಗಲೇ ಹೇಳಿದರೆ ಅದು ಕಟ್ಬಿಡ್ಬೋದಾಗಿತ್ತು ಅಂತ. ಆಮೇಲೆ ಇವರು ಓಡಿ ಬಾಳನ ಕಡೆಯವರೆಲ್ಲ ಓಡಿ ಬಂದು ಒಂದು ಕಡೆ ಎಲ್ಲ ನಿಂತ್ಕೋತಾರೆ. ನಿಂತ್ಕೊಂಡು ನಾವು ಸೇಫ್ ಆದ್ವಪ್ಪ ಅಂತೇಳಿ ಮಾತಾಡ್ಕೋತಾ ಇರ್ತಾರೆ. ಸಂಧಿಂಗೆ ಅಂತೂ ಚೆನ್ನಾಗಿ ಒದೆ ಬಿಡ್ತಿರ್ತಾರೆ. ಅಂದರೆ ಇವನು ಎಗ್ರಿ ಹೋಗೋದು ಜಾಸ್ತಿ, ಎಲ್ಲ ಕಡೆನೂ ನಾನೇ ಮೇಯ್ನು ಅನ್ನೋಂಗೆ ಎಗ್ರು ಹೋಗ್ತಾನೆ, ಒದೆ ತಿಂತಾನೆ, ಇದೇ ಮಾಡ್ಕೊಂಡು ಬರೋದು ಇವನು ಯಾವಾಗಲೂ. ಬಾಳು ಮಾತ್ರ ಅವನು ಒದೆ ತಿನ್ನೋದಿಲ್ಲ, ಏಕೆಂದರೆ ಅವನು ಪವಾಡ ಪುರುಷ, ಕಂಡುಬಿಟ್ರೆ ಸಾಕು ಎಲ್ಲ ಉಡಿಶು ಆ ಥರ ಅವನದು. ಹಂಗಾಗಿ ಇರಲಿ ಇವ್ರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಬಾಳು ಮನಸ್ಸಲ್ಲೇ ಅಂದ್ಕೊಂಡಿರ್ತಾನೆ. ಅಂದ್ಕೊಂಡು ಸುಮ್ಮನಾಗಿರ್ತಾನೆ, ಯಾರಿಗೂ ಬಾಯ್ಬಿಟ್ಟು ಹೇಳಲ್ಲ. ಅವನು ಏನೇ ಮಾಡೋದಾದರೂ ಬಾಯ್ಬಿಟ್ಟು ಹೇಳಲ್ಲ. ಇಲ್ಲಿ ಹೊಡೆದಾಡೇ ಬಿಡ್ತಾರೆ ಅವರು ಇವರು ಎಲ್ಲ ಇದು ಮಾಡಿಕೊಂಡು ಹೊಡೆದಾಡಿ. ಆಮೇಲೆ ಆ ಗೌಡನ್ನ ಆ ಕಾಡಲ್ಲೇ ಒಂದು ಕಡೆ ಕೂರಿಸ್ಕೊಂಡು ಅಲ್ಲಿ ಕುಡಿಯೋಕ್ಕೆ ನೀರೆಲ್ಲ ಇಟ್ಕೊಂಡು, ಸೇವಕರು ಬೇರೆ, ಅವ್ನ ಕೈಕಾಲು ಇಚ್ಚೋದು ಬೇರೆ, ಅವನಿಗೆ ಮಸಾಜ್ ಮಾಡೋದು ಬೇರೆ, 3-4 ಜನ ಎಲ್ಲ ಸೇರಿಕೊಂಡು ಮಸಾಜ್ ಮಾಡ್ತಾರೆ. ಮೈಕೈ ನೋವಾಗ್ಬಿಟ್ಟಿದೆ ಅಂತೇಳ್ಬಿಟ್ಟು ಈ ಗಲಾಟೆನಲ್ಲಿ ಅವನಿಗೂ ಸುಸ್ತಾಗಿದೆ ಅಂತ. ಆದರೆ ಬಾಳುಗೆ ಯಾರೂ ಆ ಥರ ಮಾಡಲ್ಲ, ಏಕೆಂದರೆ ಬಾಳು ಸಾರ್ವಜನಿಕರ ಥರನೇ ಎಲ್ಲ ಕಡೆ ಓಡಾಡ್ತಿರ್ತಾನೆ.
ಅವನು ಅದೇ ಬೇಕು ಇದೇ ಬೇಕು ಅಂತ ಯಾವುದೂ ರಿಸ್ಟ್ರಿಕ್ಷನ್ ಇಲ್ಲ, ಎಲ್ಲದಕ್ಕೂ ಓಕೆ ಅಂತಾನೆ ಬಾಳು. ಅವನದು ಒಂಥರ ಎಲ್ಲ ನಮ್ಮವರು, ಬಡವರಾಗಲಿ ಶ್ರೀಮಂತರಾಗಲಿ ಎಲ್ಲ ನಮ್ಮವರು ಅನ್ನೋದು ಒಂದು ಇಂಟೆನ್ಷನ್ನು. ಹಾಗಾಗಿ ಅವನು ಅದೇ ಆಗಬೇಕು ಇದೇ ಆಗಬೇಕು ಅಂತ ಅವನೇನು ಕಾಯಲ್ಲ. ಹಾಗಾಗಿ ಎಲ್ಲ ಓಡೋಡಿ ಅವರಿಂದ ತಪ್ಪಿಸ್ಕೊಂಡು ಓಡೋಡಿ ಬುತ್ತಿ ಎಲ್ಲ ಕಟ್ಕೊಂಡು ಹೋಗಿರ್ತಾರೆ ಕುರಿ ಮಂದೆ ಕಾಯೋದಕ್ಕೋಸ್ಕರ. ಎಲ್ಲ ಓಡೋಡಿ ಬರ್ತಾರೆ. ಬಂದು ಒಂದು ಕಡೆ ನಿಂತ್ಕೊಂಡು ಈಗೇನಾದರೂ ಈ ಊರಿನ ರಾಜಗೆ ಬುದ್ಧಿ ಕಲಿಸ್ಬೇಕಲ್ಲ ಅಂಥೇಳಿ ಅವನದೊಂದು ಅರಮನೆ ಇರುತ್ತೆ. ಅರಮನೆಗೆ ಬರೀ ಈ ಬಾಳು ಹೆಂಗಪ್ಪ ಅಂದರೆ ಕಣ್ಣು ಬಿಟ್ಟು ನೋಡಿದ್ರೆ ಸಾಕು ಬೆಂಕಿ ಹತ್ಕೊಬಿಡುತ್ತೆ. ಅವ್ನು ಬರೀ ದೃಷ್ಟಿ ಇಟ್ಟರೆ ಸಾಕು ಯಾವ ಥರ ಬೆಂಕಿ ಹತ್ತಿದೆ ನೋಡಿ ಮನೆಗೆಲ್ಲ. ಆ ಅರಮನೆ ಎಲ್ಲ ಸುಟ್ಟು ಹೋಗೋಷ್ಟು ಬೆಂಕಿ ಹತ್ಕೊಬಿಟ್ಟೈತೆ. ಹಾಗಾಗ್ಬಿಟ್ಟು ನೋಡ್ತಾ ನಿಂತಿರ್ತಾರೆ. ಅಯ್ಯೋ ಈ ಬೆಂಕಿ ಹತ್ತೈತೆ ಬಾಳು, ಇದು ನಮ್ಮ ಮೇಲೆ ಬರುತ್ತೆ, ನಾವೇ ಹಚ್ಚಿದ್ದೀವಿ ಅಂತ, ಬಾ ಓಡೋಣ ಅಂತ ಎಲ್ಲ ಓಡೋಡಿ ಹೋಗ್ತಾ ಇರ್ತಾರೆ. ಆಮೇಲೆ ಎಲ್ಲ ಕರೀತಾರೆ, ಬಾಳು ಬಾ ಬೇಡ, ನಮ್ಗೆ ಯಾಕೆ ಬೇಕು ಇದೆಲ್ಲ, ನಾವೇ ಹಚ್ಚಿದ್ದೀವಿ ಅಂತಾರೆ, ಬಾ ಅಂತೇಳಿ. ಬಾಳು ಹೋಗಲ್ಲ, ಅಲ್ಲೇ ನಿಂತಿರ್ತಾನೆ. ಅವರೆಲ್ಲ ಓಡ್ತಾರೆ, ಪಾಪ ಒದೆ ತಿನ್ನೋಕ್ಕಾಗಲ್ವಲ್ಲ, ಓಡ್ತಾರೆ ಬೇರೆ ಕಡೆಗೆಲ್ಲ ಓಡೋಡಿ ಚಿತ್ರಾನ್ನ ಆಗ್ಬಿಡ್ತಾರೆ. ಸಿಕ್ಕಾಪಟ್ಟೆ ಬೆಂಕಿ ಉರಿತಾ ಇರುತ್ತೆ. ಆ ಬೆಂಕಿ ನೋಡಿ ಬಾಳುಗೆ ಒಂಥರ ಸಮಾಧಾನ ಆಗುತ್ತೆ. ಏಕೆಂದರೆ ಇದ್ದಕ್ಕಿದ್ದಂಗೆ ಪಾಪ ಅವನಿಗೆ ಆ ಥರ ಮೈಕೈಯೆಲ್ಲ ನೋವು ಮಾಡಿ ಎಲ್ಲ ಒಡೆದು ಮಾಡಿಬಿಟ್ರಲ್ಲ ಎಲ್ಲರಿಗೂ, ಅವ್ರ ಕಡೆಯವರಿಗೆ, ಬಾಳು ಕಡೆಗೆ. ಅದು ಅವರಿಗೆ ಬೇಜಾರಾಗಿರುತ್ತೆ. ಅಯ್ಯೋ ಬಾಳು ಬೆಂಕಿ ಹತ್ಕೋತು, ನಮ್ಮ ಮೇಲೆ ಬರುತ್ತೆ ಇದು, ಬಾಳು ನಮ್ಮ ಮೇಲೆ ಬರುತ್ತೆ, ಬಾರಪ್ಪ ಬಾಳು ಹೋಗೋಣ, ಬಾ ಅಂತಾರೆ. ಅವ್ನು ಬರಲ್ಲ, ಅಲ್ಲೇ ನಿಂತಿರ್ತಾನೆ ನೋಡ್ತವ. ಎಲ್ಲ ಓಡೋದ್ರೂ ಸಂಧ್ಯನೂ ಕೂಡ ಓಡೋದ ಬಿದ್ದು, ಏಕೆ ಒದೆ ತಿಂದ್ಬಿಟ್ಟಿದ್ನಲ್ಲ, ಸುಸ್ತಾಗಿತ್ತು. ಈ ಕಡೆ ಬಂದು ಸತ್ಯವನ ಮನೇಲಿ ಅಂದರೆ ಬಾಳು ಮನೆಯಲ್ಲಿ ಎಲ್ಲ ಕೂತು ಮಾತಾಡುವಾಗ ಈ ಥರ ರೂಮು ಒಂದು ಎಕ್ಸ್ಟ್ರಾ ಬೇಕು ಅನ್ನೋದು ಕಟ್ಟಬೇಕು ಅಂತ ಗಂಡನಿಗೆ ಸುಂದರವ್ವ ಹೇಳ್ತಾಳೆ. ಗಂಡ ಓಕೆ ಬಿಡು ಕಟ್ಟೋಣ, ಇನ್ನೇನು ಮಾಡೋಕ್ಕಾಗಲ್ಲ, ಒಂದು ರೂಮ್ ಕಟ್ಕೊಂಡಿರೋಣ ಸದ್ಯಕ್ಕೆ, ಆಮೇಲೆ ಭೀಮನ ಮದುವೆ ಆದಮೇಲೆ ಮನೆ ಕಟ್ಟಿದ್ರಾಯ್ತು ಅಂತೇಳಿ ಅವನು ಕೂಡ ಹೇಳ್ತಾನೆ. ಹಂಗಾಗಿ ಮನೆ ರೆಡಿ ಮಾಡ್ಕೋಬೇಕು ಇವಾಗ. ಬಾಳು ಮಾತ್ರ ಇನ್ನೂ ಬಂದಿಲ್ಲ. ಹೆಂಗೋ ಬಾಳುಗೊಂದು ಕೆಲಸ ಅಂತ ಆಯ್ತಲ್ಲ, ಸುಮ್ಮನೆ ತಿರ್ಕೊಂಡಿದ್ದಾನೆ ಅಂತೇಳಿ ಎಲ್ಲ ಬೇಜಾರ್ಗಾಗ್ತಿತ್ತು. ಇವಾಗ ಏನಿಲ್ವಲ್ಲ, ಬಾಳು ದುಡಿತಿದ್ದಾನೆ ಇವಾಗ, ತೊಂದರೆ ಇಲ್ಲ ಅಂತ ಸುಂದರವ್ವ ಹೇಳ್ತಾಳೆ. ಸತ್ಯವ ಅರ ಶಿವ ಪಾನ್ ಪಿಟ್ ಅನ್ನಕ್ಕಲ್ಲ, ಸುಮ್ಮನೆ ಕೂತಿರ್ತಾಳೆ ಅವಳು. ಮನೆ ಕಟ್ಟಬೇಕು ಅವ್ರಿಗೆ ಸಪ್ರೇಟ್ ಅಂದಾಗ ಆಗ ಖುಷಿಯಾಗಿ ನಗ್ತಾಳೆ. ಅಷ್ಟು ಬಿಟ್ಟರೆ ಮತ್ತೆ ಎಲ್ಲದಕ್ಕೂ ಸುಮ್ಮನೆ ಅವಳು ಪಾಡಿಗೆ ಅವಳು ಕೂತ್ಕೊತಾಳೆ. ಭೀಮನು ಅಷ್ಟೇ ತುಂಬ ಖುಷಿ ಪಡ್ತಾನೆ, ಹೆಂಗೋ ಅಣ್ಣಂಗೊಂದು ರೂಮ್ ಕಟ್ಟಬೇಕು ಅಂತಿದ್ರಲ್ಲ ಅಂತೇಳ್ಬಿಟ್ಟು. ಇನ್ನೊಬ್ಬ ಅಣ್ಣ ಹೊರಟೋಗಿದ್ದಾನೆ ಅವನು. ಆಯಿತು, ಅವನು ಬಂದ ಕುರಿ ಮಂದೆಯಿಂದ ಬಂದಿದ್ದ, ಮತ್ತು ಕುರಿ ಮಂದೆಗೆ ಹೊರಟೋದ ಅವನು. ಹೀಗೆ ಇವನಿಗೆ ಬಾಳುಗೆ ಪಾಂಡುರಂಗನ ಕೃಪೆ ಇರೋದರಿಂದ ಅವನು ಏನೇ ಮಾಡೋಕ್ಕೋದ್ರೂ, ಯಾರು ಏನೇ ಅವನಿಗೆ ದ್ರೋಹ ಮಾಡೋಕ್ಕೋಗಲಿ, ಅವನ ಕಡೆಯವ್ರಿಗೆ ದ್ರೋಹ ಮಾಡೋಕ್ಕೋದ್ರು ಅವ್ರಿಗೆ ಕೆಟ್ಟದಾಗೋದು ನಿಶ್ಚಿತ. ಹೀಗೆ ಇಲ್ಲಿ ನೋಡಿ, ಇಲ್ಲಿ ಮತ್ತೆ ದಂಡೆತ್ತಿ ಬರ್ತಾರೆ ಗಲಾಟೆ ಮಾಡಬೇಕು ಅಂತಲೇ. ಆದರೆ ಬಾಳು ಅದಕ್ಕೆಲ್ಲ ಅವಕಾಶನೇ ಕೊಡಲ್ಲ. ಅವನಿಗೆ ವಿಷಯ ಗೊತ್ತಾದರೆ ಅವನು ಮುಂದುವರಿಯೋಕ್ಕೆ ಬಿಡೋದೇ ಇಲ್ಲ, ಎಲ್ಲರನ್ನೂ ಅಲ್ಲಲ್ಲೇ ಸ್ಟಾಪ್ ಮಾಡಿಬಿಡ್ತಾನೆ. ಹಾಗಾಗಿ ಬಾಳು ಯಾವಾಗಲೂ ಅವನೊಂಥರ ತೂಕದ ಮನುಷ್ಯ, ಎಲ್ಲ ವಿಷಯದಲ್ಲೂ ತೂಕವಾಗೇ ಇರ್ತಾನೆ. ಓಡಿದ್ರು ಬೆರ್ಸ್ಕೊ ಬರ್ತಿದ್ದಾರೆ ಅವರು, ಇವರು ಓಡಿದ್ರು ಬಿದ್ದು ಅವ್ರು ಊರು ಸೇರ್ಕೊಂಬಿಡ್ತಾರೆ. ಆವಾಗ ಈ ಗೌಡ್ನ ಮನೆಗೆ ಹೆಂಗೋ ವಿಷಯ ಗೊತ್ತಾಗ್ಬಿಡುತ್ತೆ. ಗೌಡ್ನ ಮನೆಗೆ ವಿಷಯ ಗೊತ್ತಾದ ತಕ್ಷಣ ಇವನು ಹೆಂಡ್ತಿ ಬಾಳು ಮನೆಗೆ ಬರ್ತಾರೆ. ಬಾಳು ಮನೆಗೆ ಬಂದು ಇವನಿದಾನಲ್ಲ ಸಂಧ್ಯಾ, ಅದೆಲ್ಲ ಹೇಳೋದಕ್ಕೆ ಬಂದು ಹೇಳಿರ್ತಾನೆ. ಆವಾಗ ಬಾಳು ಮನೆಗೆ ಬರ್ತಾರೆ. ಬಾಳು ಮನೆಗೆ ಬಂದುಬಿಟ್ಟು ಪಕ್ಕದೂರು ರಾಜರಿಗೆ ಈ ಥರ ಎಲ್ಲ ಮಾಡಿದ್ದಾನೆ ಬಾಳು, ಹಿಂಗಿದ್ರೆ ಸುಮ್ಮನೆ ಇರ್ತಾರ ಅವರು, ನಮ್ಮ ಊರಿನ ಮಾನ ಮರ್ಯಾದೆ ಹೋಗಲ್ವಾ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಅಂಥ ಕೆಲಸ ಏನು ಮಾಡಿದ್ದಾನೆ ಬಾಳು? ಆರಾಮಾಗಿ ಕೆಲಸಕ್ಕೆ ಹೋಗಿದ್ದಾನೆ, ಅವನ ಪಾಡಿಗೆ ಅವ್ನು ಕೆಲಸ ಮಾಡ್ತಿದ್ದಾನೆ, ಅವನ ಸಂಸಾರ ಅವನ ಮನೆ ಅಂತ ಆಗಿದೆ, ಅವನೇನಕ್ಕೆ ಈ ಥರ ಎಲ್ಲ ಮಾಡಲ್ಲ ಅಂತ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ. ಅಪ್ಪ ಹಂಗೆ ಹೇಳ್ತಾನೆ. ಆವಾಗ ಸಂಧ್ಯಾ ಹೇಳ್ತಾನೆ, ಇಲ್ಲ ಸಂಧ್ಯಾನೂ ಹೋಗಿದ್ನಲ್ಲ ಜೊತೆಗೆ, ಅವನು ಕೇಳಿ ಅಂತ. ಸಂಧ್ಯಾ ಯಾಕೆ ಹೋದ ಅವ್ರ ಜೊತೆಗೆ ಅಂತ ಕೇಳ್ತಾನೆ. ಅವನಿಗೇನು ಕೆಲಸ ಇರಲಿಲ್ಲ, ಅವ್ರ ಜೊತೆಗೆ ಬಾಳು ಜೊತೆಗೆ ಹೋಗಿದ್ದ ಅಂತ ಹೇಳ್ತಾರೆ. ಏನಾಯಿತು ಸಂಧ್ಯಾ ಅಂತ ಕೇಳ್ತಾರೆ. ಏನಿಲ್ಲರಿ, ಅವ್ರು ಹಿಂಗಾಯಿತು ಇವ್ರು ಹಿಂಗಾಯಿತು ಅಂತ ಎಲ್ಲ ಹೇಳ್ತಾನೆ. ಹೇಳಿದಾಗ ಬಾಳು ಅಲ್ಲಿ ಕೆಲಸ ಮಾಡೋಕ್ಕೂ ಆಗಲಿಲ್ವ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾರೆ. ಆಮೇಲೆ ಈ ಗೌಡನ ಹೆಂಡ್ತಿನೂ ಜೋರು ಮಾಡ್ತಾಳೆ,
ನಮ್ಮೂರು ಮರ್ಯಾದೆ ಏನಾಗಬೇಕು, ಮಾನ ಏನಾಗಬೇಕು, ಭಾಳ ಓದ್ ಕಡೆ ಎಲ್ಲ ಹಿಂಗೆ ಗಲಾಟೆ ಮಾಡಿದ್ರೆ ನಮಗೆ ಮಾನ ಮರ್ಯಾದೆ ಇರಲ್ಲ, ಇವ್ನದೇನು ಯಾವಾಗಲೂ ಗಲಾಟೆನೇ ಆಗೋಯ್ತಲ್ಲ, ಏನು ಮಾಡೋದು ಇವನಿಗೆ, ಹಾಗೆ ಹೀಗೆ ಅಂತ ಏನು ಕಿರ್ಚಾಡ್ತಾಳೆ, ಕೂಗಾಡ್ತಾಳೆ. ಅದೆಷ್ಟೇ ಕಿರ್ಚಾಡಿದ್ರು ಕೂಗಾಡಿದ್ರು ಸುಂದ್ರವ್ವ ಬರಲಿ ಅವನು ವಿಚಾರಿಸೋಣಂತೆ, ಅವನಂಗೆಲ್ಲ ಮಾಡೋಣ ಅಲ್ರಿ, ಅವನೇ ಹತ್ತಕ್ಕೆ ಹಂಗೆ ಮಾಡ್ತಾನೆ, ಅವ್ನ ಕೆಲಸಕ್ಕೆ ಅಂತ ಹೋಗವನೆ, ಅವನು ಹಂಗೆಲ್ಲ ಮಾಡಲ್ಲ, ಅವ್ನಿಗೆ ಯಾರ್ಯಾರು ತೊಂದರೆ ಕೊಟ್ಟರೆ ಮಾತ್ರ ಅವ್ನು ತಿರಿ ಬೀಳ್ತಾನೆ, ಇಲ್ಲಾಂದ್ರೆ ಅವನು ಏನೂ ಮಾಡಲ್ಲ ಅಂತ ಸುಂದ್ರವ್ವ ವಹಿಸ್ಕೊಂಡೇ ಮಾತಾಡ್ತಾಳೆ, ಬಿಟ್ಕೊಡಲ್ಲ ಅವಳು. ಆದರೆ ಗೌಡ್ನ ಹೆಂಡ್ತಿ ಜೋರು ಮಾಡ್ತಾನೆ ಇರ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.